ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ರಾಜಾರಾಮ್ ಮಹಾರಾಜರವರ ಮಾನಸ್ ಪೂಜೆಯ ಭಂಗವನ್ನು ನೋಡೋಣ. ಮಾನಸ್ ಪೂಜಾ, ನಿನ್ನೆ ಇಂದುಬಾಯಿ ಕಥೆ ಕೇಳಿದ್ವಿ. ಇಂದುಬಾಯಿ ಹೆಂಗೆ ಮಾನಸ್ ಪೂಜೆ ಮಾಡ್ತಿದ್ಲು? ಮನಸ್ಸು, ಇಂದ್ರಿಯ, ದೇಹ ಎಲ್ಲವೂ ಸ್ತಬ್ಧ ಆದಾಗ, ಅಂದರೆ ಈ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಮಗೆ ಯಾವ ಸ್ಥಿತಿಗೆ ತೊಗೊಂಡು ಹೋಗ್ಬೇಕಪ್ಪ ಅಂದರೆ, ದೇಹದಲ್ಲಿ ಹಲ್ಚಾಲಿ ಇರಬಾರ್ದು. ಮನಸ್ಸು ಇಂದ್ರಿಯನ ಮುಖಾಂತರ ನಾವು ಯಾವ ಥರವಾದ ಒಂದು ಹಲ್ಚಾಲಿ ಇರಬಾರ್ದು. ಬಾಯಿ, ನಮ್ಮ ನಾಲ್ಗೆ ಎಲ್ಲವೂ ಕಟ್ಟಿ ಇಂದ್ರಿಯಗಳ ಇದು ಸ್ತಬ್ಧತೆ ಬರಬೇಕು. ಮನಸ್ಸು ಸ್ತಬ್ಧ ಆಗಬೇಕು. ಹೊರಗಡೆ ಏನಾಗ್ತಿದೆ ನಿಮಗೆ ಏನೂ ಗೊತ್ತಾಗ್ತಿರಬಾರ್ದು. ಆ ದೇಹಕ್ಕೆ ಅರಿವೇ ಇರಬಾರ್ದು. ಆ ನಾಮ ಅಷ್ಟು ಸಖೋಲವಾಗಿ ಒಳಗೆ ಹೋದಾಗ ನಮ್ಮ ಜಡದೇಹದಿಂದ ಸೂಕ್ಷ್ಮ ದೇಹದಿಂದ ಲಿಂಗ ದೇಹ, ಕಾರಣ ಶರೀರ ತನಕ ಮುಟ್ಟಿದಾಗ ಈ ಮಾನಸ್ ಪೂಜೆ ನಾವೇನು ಮಾಡ್ತೀವೋ ಆವಾಗ ಆ ಮಾನಸ್ ಪೂಜೆ ಅವನಿಗೆ ಮುಟ್ಲಿಕ್ಕೆ ಸಾಧ್ಯತೆ ಇದೆ. ಯಾಕಪ್ಪ ಅಂದರೆ ಅಲ್ಲಿ ಫಸ್ಟು ನಮ್ಮ ಅಂತಃಕರಣ ಚಿತ್ತಶುದ್ಧಿ ಆಗಬೇಕು. ಆ ಚಿತ್ತಶುದ್ಧಿ ಯಾತ್ರಿಂದ ಆಗತ್ತಪ್ಪ? ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿ ಆಗತ್ತೆ. ಮಾನಸ್ ಪೂಜೆಯಲ್ಲಿ ಯಾವುದು ಬಾಹ್ಯವಾಗಿ ಏನೂ ನಾವು ಉಪಯೋಗಿಸ್ತಾ ಇಲ್ಲ, ಎಲ್ಲವೂ ಮಾನಸಿಕವಾಗಿ ಅವನಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ಹಾಗಂದರೆ ಮಾನಸಿಕವಾಗಿ ಅರ್ಪಣೆ ಮಾಡುವಾಗ ಈ ದೇಹಕ್ಕೆ ಯಾವ ಚಲನವಲನ ಇಟ್ಕೊಡ್ದು. ನಾ ಹೀಗೆ ಹೂ ಏರಿಸ್ತಾ ಇದ್ದೀನಿ, ಬಿಲ್ವ ಏರಿಸ್ತಾ ಇದ್ದೀನಿ, ಪೀತಾಂಬರ ಕೈಯಿಂದ ಹಲ್ಚಾಲಿ ಮಾಡೋದು, ಕಣ್ಣಿಂದ ಹಲ್ಚಾಲಿ ಮಾಡೋದು, ಕಿವಿಯಿಂದ ಹೊರಗಡೆ ಶಬ್ದಗಳನ್ನು ಕೇಳಿಸೋದು ಅಲ್ಲ. ಮಾನಸ್ ಪೂಜೆ ಅಂದರೆ ಕಂಪ್ಲೀಟ್ ಡಿಸ್ಅಸೋಸಿಯೇಷನ್ ವಿತ್ ದ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಇವು ಮೂರೂ ಕೂಡ ಸ್ತಬ್ಧ ಆಗೋಗುತ್ತೆ. ಇಟ್ ವಿಲ್ ಕಮ್ ಟು ಎನ್ ಹಾಲ್ಟ್ ಆ್ಯಂಡ್ ಆಲ್ ದ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಸಟಲ್ ಇದರಲ್ಲಿ ಸೂಕ್ಷ್ಮದಲ್ಲಿ ಇವೆಲ್ಲ ನಾವು ಮಾಡ್ತಾ ಇದ್ದೀವಿ, ಅವನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು, ಅದನ್ನು ನೋಡೋಣ. ಆ ಮಾನಸಿಕ ಪೂಜೆ ನಾವೇನು ಮಾಡಬೇಕು ಇದೀವೋ ಅದನ್ನು ಪ್ರಯತ್ನಪೂರ್ವಕವಾಗಿ ನಾವು ಮಾಡೋಕ್ಕಿಂತ ಮುಂಚೆ ನಾಮವನ್ನು ನಮ್ಮ ಒಳಗೆ ಸ್ಥಿರಗೊಳಿಸೋಣ. ಆ ಸ್ಥಿರವಾದ ಮನಸ್ಸಲ್ಲಿ ಈ ಮಾನಸ್ ಪೂಜೆದು ಸಾಧ್ಯತೆ ಇದೆ. ಇಲ್ಲ ಬಾಹ್ಯದಿಂದ ನಾವೆಲ್ಲ ಕ್ರಿಯಾ ಮಾಡ್ತಿದ್ದೀವಿ, ಮನಸ್ಸಿನಲ್ಲಿ ಹೇಳ್ಕೊತಾ ಇದ್ದೀವ ಚಿದಂಬರನ ಇದು ಮಾನಸ್ ಪೂಜೆ ಅಭಂಗನ ಅಂದರೆ ಅದು ಆಗೋದಿಲ್ಲ. ಅದರಿಂದ ಯಾವ ಥರವಾದ ಒಂದು ಇಲ್ಲಿ ಚಲನವಲನ ಇರ್ಕೊಡ್ದು. ಇಂದ್ರಿಯ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಯಾವುದು ಚಲನವಲನ ಇರ್ಕೊಡ್ದು, ಸ್ತಬ್ಧ ಆಗಬೇಕು. ವಿದೇಹ ಸ್ಥಿತಿಯಲ್ಲಿ ಅಂದರೆ ದೇಹಕ್ಕೂ ನನಗೆ ಸಂಬಂಧವೇ ಇಲ್ಲ, ಆ ಒಂದು ಸ್ಥಿತಿಯಲ್ಲಿ ಮಾನಸ್ ಪೂಜೆ ಮಾಡಲಿಕ್ಕೆ ಸಾಧ್ಯತೆ ಆಗತ್ತೆ. ಆ ಮಾನಸ್ ಪೂಜೆ ಸ್ಥಿತಿನೂ ದಾಟಿ ಹೋದ್ಮೇಲೆ ಮಾನಸ್ ಪೂಜೆನೂ ಇಡೋದಿಲ್ಲ. ಯಾಕೆಂದರೆ ನಾಮ ಮತ್ತು ನಾಮಿ ಒಂದಾಗೋಗಿರ್ತಾರೆ. ನಾನು ಚಿದಂಬರ ಒಂದಾದ್ಮೇಲೆ ಮಾನಸ್ ಪೂಜೆಯೂ ಉಳಿಯೋದಿಲ್ಲ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಚಿದಂಬರ ರಾಜ ಹೇಚಿ ಮಾಜಿ ಪೂಜಾ, तुझ वीण दुजा नसदिसे ठाव, मन हे निर्मळ तेची गंगा जळ, देहाची गंगाळ भरुनी ठेवी, शुद्ध आत्मज्ञान तेची घालू स्नान, मन हे उन्मन वस्त्रांबरी, हृदय कमळ तेची सिंहासन, चिन्मय मूर्ती जाण चिदंबर, उटी चंदनाची शुद्ध वासना, उगाळोनी जाण चर्चियेला, नित्य निर्विकार तेची अलंकार, शांती पीतांबर पांघरावी, देही अहमपणा जाळोनी धूप, लाविलासे दीप अनुभवाचे, अंतःकरण स्फूर्ती उजाळिल्या वाती, ओवाळू आरती अहम सोहम, पूर्ण आनंदाचा नैवेद्य करुनी, पहुडे शयनी सुखाची या, निजरंगी अनुभव देऊनी तांबूल, प्रपंच उगाळून सांडियेला, मुक्तीवरील भक्ती तेची चरणसेवा, प्रेमयुक्त भाव विंजणावरी, आदि मध्य अंत दास निರಂತರ ನಾಮ ಚಿದಂಬರ ಗರ್ಜತಸೆ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಚಿದಂಬರ ರಾಜ ಹೇಚಿ ಮಾಜಿ ಪೂಜಾ. ಚಿದಂಬರ ರಾಜ, ಅವನು ಎಲ್ಲ ಇದರಲ್ಲಿ ತ್ರೈಲೋಕ್ಯದಾತ ರಾಜ ಇದ್ದಾನೆ. ಅವನು ನನ್ನ ರಾಜ, ಅವನೇ ನನ್ನ ಪೂಜೆ ಆಗಿದ್ದಾನೆ. ತುಜ ವೀಣ ದುಜ ದಿಸೆ ಠಾವ್ ಅಂದರೆ ಏನಪ್ಪ? ಯಾವ ಥರವಾದ ಪೂಜೆ ಇದು? ಎಲ್ಲಿ ನಿನ್ನ ಬಿಟ್ಟು ನನಗೆ ನಿನ್ನ ಹೊರತಾಗಿ ಏನೂ ಕಾಣಿಸ್ತಾ ಇಲ್ಲ. ಅಂದರೆ ಚರಾಚರ ಸೃಷ್ಟಿಯಲ್ಲೂ ನೀನು ಎಲ್ಲ ಕಡೆಯೂ ಕಾಣಿಸ್ತಿದ್ಯಾ. ಅದೇ ನನ್ನ ಪೂಜೆ ಕಣಪ್ಪ ಚಿದಂಬರ ರಾಜ, ಅದೇ ನನ್ನ ಪೂಜೆ. ಏನು? ದುಜಾ ದಿಸೆ ಠಾವ. ದುಜ ಇಬ್ಬರು ಇಲ್ಲ ಅಲ್ಲಿ. ದುಜ ಅಂದರೆ ಎರಡನೇವನು, ಇಬ್ಬರಿಲ್ಲ, ಒಬ್ಬನೇ ಇರೋದು. ಯಾರು? ಆ ಚಿದಂಬರ. ಎಲ್ಲಿದ್ದಾನೆ? ಚರಾಚರ ಸೃಷ್ಟಿದಲ್ಲಿ ವ್ಯಾಪಕನಾಗಿದ್ದಾನವನು. ಎಲ್ಲಿ ನೋಡಿದ್ರು ಸಾನು, ಒಂದು ಬಾಗಿಲು ನೋಡಿದ್ರು, ಗೋಡೆ ನೋಡಿದ್ರು, ಒಂದು ಬಾಟಲ್ ನೋಡಿದ್ರು, ಒಂದು ಬುಕ್ ನೋಡಿದ್ರೆ, ಒಂದು ಚಮಚ ನೋಡಿದ್ರು,
ನೋಡಿದ್ರೆ, ಒಂದು ನೀರು ನೋಡಿದ್ರೆ, ಒಂದು ಬೆಟ್ಟ ನೋಡಿದ್ರೆ, ಒಂದು ಗುಡ್ಡ ನೋಡಿದ್ರೆ, ಒಬ್ಬ ಮನುಷ್ಯನ ನೋಡಿದ್ರೆ, ಒಬ್ಬ ಹೂ ಮಾರೋನ್ ನೋಡಿದ್ರೆ, ಒಬ್ಬ ತರಕಾರಿ ಮಾರೋನ್ ನೋಡಿದ್ರೆ, ನನಗೆಲ್ಲವೂ ಸರ್ವತ್ರವೂ ಚಿದಂಬರನೇ ಕಾಣಿಸ್ತಿದ್ದಾನೆ. ಅದೇ ನನ್ನ ಪೂಜಾ ಆಗಿರುತ್ತದೆ. मन हे निर्मळ तेची गंगा जळ ದೇಹಾಚಿ ಗಂಗಾಳ ಬರೋನಿ ಠೇವಿ. ಈ ದೇಹಕ್ಕೆ ಯಾವುದಕ್ಕೆ ಹೋಲಿಸ್ಯಾರಪ್ಪ? ಗಂಗಾಳ ಅಂತ. ಒಂದು ಕಾಪರ್ದೊಂದು ಪಾತ್ರೆ ಇರುತ್ತೆ, ಯಾತ್ರಲ್ಲೆಲ್ಲರೂ ಡೆಕೋರೇಷನ್ ಮಾಡಿ ಹೂಗಳೆಲ್ಲ ಹಾಕಿಟ್ಟಿರ್ತಾರೆ, ಅದ್ರಲ್ಲಿ ನೀರು ತುಂಬಿ ಹೂ ಹಾಕಿರ್ತಾರೆ, ಗಂಗಾಳ ಅಂತ. ಆ ದೇಹಕ್ಕೆ ಗಂಗಾಳಿಗೆ ಹೋಲಿಸ್ಯಾರೆ, ಗಂಗಾಳು. ಆ ಗಂಗಾಳಲ್ಲಿ ನಾನೇನು ತುಂಬಿಟ್ಟಿದ್ದೀನಪ್ಪ? ನನ್ನ ಮನಸ್ಸು ಹೆಂಗಿದೆ? ದೇಹ ಎಂಬುವ ಗಂಗಾಳಲ್ಲಿ ಮನಸ್ಸು ಎಂಬುವ ನಿರ್ಮಲ ಗಂಗಾಜಲ. ನನ್ನ ಮನಸ್ಸು ಹೆಂಗಿದೆ? ನಿರ್ಮಲ ಗಂಗಾಜಲ. ಗಂಗಾಜಲಕ್ಕೆ ಮನಸ್ಸನ್ನು ಹೋಲಿಸಿದ್ದಾರೆ ಅಂತ ಶುದ್ಧವಾದ ಪವಿತ್ರವಾದ ಮನಸ್ಸು ಆದಾಗ ಅದಕ್ಕೆ ಗಂಗೆಗೆ ಹೋಲಿಸಿದ್ದಾಳೆ. ಗಂಗೆಯಿಂದ ಸದಾ ಅವನ ಜೊತೆಯಲ್ಲಿ ಇರ್ತಾಳೆ. ಅದಕ್ಕೆ ಈ ಗಂಗೆ ಎಲ್ಲಿದ್ದಾಳಪ್ಪ? ಗಂಗೆ ಎಲ್ಲ ಸಮಸ್ತ ತೀರ್ಥವೂ ನಮ್ಮ ದೇಹದಲ್ಲಿದೆ. ಅದಕ್ಕೆ ಆ ಗಂಗಾಜಲ ನಮ್ಮ ಮನಸ್ಸು, ಗಂಗಾಜಲ ಎಂಬುವ ಮನಸ್ಸು ಗಂಗಾಜಲದಂತೆ ನನ್ನ ದೇಹದಲ್ಲಿ ತುಂಬಿದೆ. ಶುದ್ಧ ಆತ್ಮಜ್ಞಾನ ತೇಚಿ ಘಾಲು ಸ್ನಾನ ಮನಹೇ ಉನ್ಮಾನ ವಸ್ತ್ರಾಂಬರಿ. ಎಂಥ ವಸ್ತ್ರ? ಉನ್ಮನೀಯ ಅವಸ್ಥಾ ಇದ್ದಾಗ, ಅಂದರೆ ಜಗತ್ತಿನ ಅರಿವೇ ಇಲ್ಲ ಆ ಮನುಷ್ಯನಿಗೆ, ಯಾಕೆಂದರೆ ಅವನು ಸರ್ವತ್ರವೂ ಅವನು ಧ್ಯಾನದಲ್ಲಿದ್ದಾಗ ಅಂಥ ವಸ್ತ್ರವನ್ನು, ವಸ್ತ್ರಾಂಬರಿ. ಶುದ್ಧ ಆತ್ಮಜ್ಞಾನ ತೇಚಿ ಘಾಲು ಸ್ನಾನ. ಎಂಥ ಸ್ನಾನವನ್ನು ಮಾಡಿಸ್ತಾ ಇದ್ದೀನಿ? ಆತ್ಮಜ್ಞಾನ, ಏನು ಜ್ಞಾನಗಂಗೆ ಹರಿತಾ ಇದ್ದಾಳೆ, ಅದೇ ಸ್ನಾನ ಆಗೋಗಿದೆ. ಅಂದರೆ ಇಲ್ಲಿ ಸ್ನಾನ ಯಾರು ಮಾಡಿಸ್ತಿದ್ದಾರೆ ಅಂತ ಯೋಚನೆ ಮಾಡಬೇಕು. ಶುದ್ಧ ಆತ್ಮಜ್ಞಾನ ತೇಚಿ ಘಾಲು ಸ್ನಾನ ಅಂದರೆ ಆ ಮನಸ್ಸಿಂದ ನಾನು ಶುದ್ಧ ಆತ್ಮಜ್ಞಾನ ಪಡ್ಕೊಂಡಿದ್ದೀನಿ. ಆತ್ಮಜ್ಞಾನ ಪಡ್ಕೊಂಡ ಮೇಲೆ ಧಾರಾಕಾರವಾಗಿ ಅದು ಸುರಿತಾ ಇದೆ, ಅದೇ ನಿನಗೆ ಸ್ನಾನ ಆಗೋಗಿದೆ ಅಂತ. ಹೃದಯ ಕಮಲ ತೇಚಿ ಸಿಂಹಾಸನ ಚಿನ್ಮಯ ಮೂರ್ತಿ ಜಾಣ ಚಿದಂಬರ. ಹೃದಯ ಕಮಲದಲ್ಲಿ ಅದೇ ಸಿಂಹಾಸನ ಅದು. ವಿಠಾಬಾಯಿ ಹೇಳ್ತಾಳೆ, ಶೂನ್ಯ ಸಿಂಹಾಸನ ಪ್ರಕಟ ದಿಸೆ ರೂಪ. ಶೂನ್ಯ ಸಿಂಹಾಸನ ಅಂದರೆ ಹೃದಯ ಕಮಲದಲ್ಲಿ ಶೂನ್ಯ ಅಂದರೆ ನಿರಾಕಾರ ಸ್ವರೂಪ. ಇದು ನಿರಾಕಾರ ನಿರ್ಗುಣದ್ದು ಮಾನಸ ಪೂಜೆ. ಇದು ಇಲ್ಲಿ ಹೃದಯ ಕಮಲದಲ್ಲಿ ಏನಿದೆಯಪ್ಪ? ನಿರ್ಗುಣ ನಿರಾಕಾರ ಜ್ಯೋತಿ ಬೆಳಗ್ತಾ ಇದೆ. ಆ ಸಿಂಹಾಸನ ಅಲ್ಲಿ ಚಿನ್ಮಯ ಮೂರ್ತಿ ಪ್ರಕಟ ಆಗತ್ತೆ. ಆ ಚಿದಂಬರ ಪ್ರಕಟ ಆಗ್ತಾನೆ. ಊಟಿ ಚಂದನಾಚಿ ಶುದ್ಧ ವಾಸನ ಉಗಾಳೋನಿ ಜಾಣ ಚರ್ಚಿಯೇಲ. ಯಾವ ಚಂದನದ ನಾವು ಚಂದನ ತೆಗೆದು ಹಚ್ತೀವಿ, ಇಲ್ಲಿ ಯಾವುದಿದೆ ಚಂದನ? ಊಟಿ ಚಂದನಾಚಿ ಶುದ್ಧ ವಾಸನ. ನನ್ನ ಮನಸ್ಸು ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಚಿತ್ತದಲ್ಲಿರುವ ದುಶ್ಚಿತ್ತದಲ್ಲಿರುವ ಎಲ್ಲ ಕಲ್ಮಶ ಮಾಲಿನ್ಯತೆ ಎಲ್ಲ ವಾಸನೆಯ ಬೀಜ ಅಶುದ್ಧ ಬೀಜಗಳು ಹೋದಾಗ ಶುದ್ಧ ವಾಸನೆಯ ಜನ್ಮ ಆಗತ್ತಲ್ಲಿ. ಆ ಶುದ್ಧ ವಾಸನೆಯನ್ನು ತೇಯ್ದು ಆ ಚಂದನವನ್ನು ನಾನಿನಿಗೆ ಅರ್ಪಿಸುತ್ತಾ ಇದ್ದೀನಿ. ನಿತ್ಯ ನಿರ್ವಿಕಾರ ತೇಚಿ ಅಲಂಕಾರ ಶಾಂತಿ ಪೀತಾಂಬರ ಪಾಂಘರವಿ. ಎಂಥ ಪೀತಾಂಬರನಪ್ಪ? ಶಾಂತಿ. ಯಾವಾಗ ವಾಸನೆಗಳೆಲ್ಲ ಬೀಜ ಸುಟ್ಟು ಹೋಗಿದ್ದಾವೆ, ಮನಸ್ಸು ನಿರ್ಮಲ ಆಗಿದೆ, ಅವಾಗ ಏನು ನೆಲೆಸುತ್ತಿಲ್ಲಿ? ಶಾಂತಿ ಸಮಾಧಾನ ನೆಲೆಸುತ್ತೆ. ಅಂಥದ್ದು ಪೀತಾಂಬರವನ್ನು ನಿನಗೆ ಉಡಿಸಿದ್ದೀನಿ. ಅಂದರೆ ನಾನು ಶಾಂತಿಯನ್ನು ಹೊದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಆ ದೇಹ ಏನಾಗೋಗಿದೆ ಈಗ? ಡಿವೈನ್ ಬಾಡಿ ಆಗೋಗಿದೆ. ಅದು ಫುಲ್ಲಿ ಡಿವೈನ್ ಬಾಡಿ ಆಗೋಗಿದೆ. ನಿತ್ಯ ನಿರ್ವಿಕಾರ ತೇಚಿ ಅಲಂಕಾರ. ಎಲ್ಲ ಅಲಂಕಾರ ವಸ್ತ್ರಾಭೂಷಣ ಹಾಕ್ತೀವಿ ನಾವು ಭಗವಂತನಿಗೆ, ಅದು ಯಾವುದಿದೆ? ನಿರ್ವಿಕಾರ. ಯಾಕೆಂದರೆ ಯಾವ ವಿಕಾರನೂ ಇಲ್ಲ, ಅದೇ ಅವನಿಗೆ ಅಲಂಕಾರ. ನನ್ನಲ್ಲಿ ಎಲ್ಲ ವಿಕಾರ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲವೂ ಸುಟ್ಟು ಹೋದಾಗ ಏನು ಉಳ್ಕೊಳ್ಳುತ್ತಲ್ಲಿ? ಶುದ್ಧ ಆಗೋಗಿರುತ್ತೆ. ಆ ನಿರ್ವಿಕಾರ ಅಂದರೆ ವಿಕಾರರಹಿತವಾದ ಮನಸ್ಸವನ್ನೇ ಅಲಂಕಾರ ರೂಪದಲ್ಲಿ ನಿನಗೆ ಅಲಂಕಾರ ಮಾಡ್ತಾ ಇದ್ದೀನಿ. ದೇಹಿ ಅಹಂಪಣ ಜಾಳೋನಿ ಧೂಪ ಲಾವಿಲಾಸೆ ದೀಪ ಅನುಭವಾಚೆ. ಇಲ್ಲಿ ದೇಹಿ ಅಹಂಪಣ ಜಾಳೋನಿ ಧೂಪ. ನಾವು ಧೂಪ ಹಚ್ಚಿದಾಗ ಕಡೆಗೆ ಏನು ಉಳ್ಕೊಂಡು ಹೋಗುತ್ತೆ? ಬೂದಿ ಉಳ್ಕೊಂಡು ಹೋಗುತ್ತೆ. ಹಾಗೆ ಈ ದೇಹ ಒಂದು ದಿವಸ ಬೂದಿ ಆಗೋಗುತ್ತೆ ಅಂತ ಅರಿವಿಗೆ ಬಂದ ಮೇಲೆ ಆ ಅಹಂಪಣ ಎಲ್ಲ ಸುಟ್ಟು ಹೋಗುತ್ತೆ. ನಾನು ದೇಹ ಎಂಬುವ ಅಹಂಕಾರ ಎಲ್ಲ ಧೂಪದಂತೆ ಸುಟ್ಟು ಹೋಗುತ್ತೆ. ಆ ದೇಹಿ ಅಹಂಪಣ ಜಾಳೋನಿ ಧೂಪ. ಆ ಧೂಪವನ್ನು ನಿನಗೆ ಹಚ್ಚಿ, ಅಂದರೆ ನನ್ನ ದೇಹವನ್ನೇ ನಿನಗೆ ಧೂಪ ಮಾಡಿ ಹಚ್ಚಿಬಿಟ್ಟಿದ್ದೀನಿ. ಪರಿಪೂರ್ಣವಾಗಿ ದೇಹ ಇನ್ನು ಅಹಂಪಣ ಹೋಗಿ ಸುಟ್ಟು ಹೋಗಿದೆ, ಬೂದಿ ಆಗೋಗಿದೆ ಆ ದೇಹ. ಯಾಕಂದರೆ ಅದು ಒಂದು ದಿವಸ ಬೂದಿನೇ ಆಗೋದಿದೆ. ಅವಾಗ ಲಾವಿಲಾಸೆ ದೀಪ ಅನುಭವಾಚೆ. ಅವಾಗ ಎಂಥ ದೀಪವನ್ನು ಹಚ್ತೀನಪ್ಪ ನಿನಗೆ? ಅನುಭವದ ದೀಪ. ಈಗ ಅನುಭವಕ್ಕೆ ಬಂದಿದೆ ನನಗೆ. ಏನು? ಈ ದೇಹ ಸತ್ಯವಲ್ಲ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಸತ್ಯವಲ್ಲ, ನಾನು ನೀನು ಒಂದೇ ಇದ್ದೀವಿ ಅಂತ ಅನುಭವಕ್ಕೆ ಬಂದಾಗ ಆ ಅನುಭವದ ದೀಪವನ್ನು ನಾನು ಹಚ್ಚಿದ್ದೀನಿ. ಅಂತಃಕರಣ ಸ್ಫೂರ್ತಿ ಉಜಾಳಿಲ್ಯಾವಾತಿ ಓವಾಳು ಆರತಿ ಅಹಂ ಸೋಹಂ
ಅಂತಃಕರಣ ಸ್ಫೂರ್ತಿ, ಅಂತಃಕರಣದಲ್ಲಿ ಸ್ಫೂರ್ತಿ, ಉಜಾಳಿಲ್ಯ ವಾತಿ ಅಂದರೆ ವಾತಿ ಉಜಾಳಿ ಅಂದರೆ ಆ ಜ್ಯೋತಿ ಬೆಳಗ್ತಾ ಇದೆ ಅಂತಃಕರಣದಲ್ಲಿ. ಆವಾಗ ಅಂತಃಕರಣದಲ್ಲಿ ಜ್ಯೋತಿ ಬೆಳಗಿದ್ರೆ ಏನಾಗುತ್ತಪ್ಪ, ಆ ವಾತಿ ರೂಪದಲ್ಲಿ ಆ ಜ್ಯೋತಿ ಬೆಳಗ್ತಾ ಇದೆ. ಅಂದರೆ ನಾವು ವಾತಿ ಏನು ಹಚ್ಚಿಟ್ಟಿರ್ತೀವೋ ಅಂಥದ್ದು ಜ್ಯೋತಿ ಇಲ್ಲಿ ಬೆಳಗ್ತಾ ಇದೆ. ಏನು ತೋರಿಸುತ್ತೆ, ಏನು ಅರ್ಥ ಇದೆ, ನಾನು ನೀನು ಒಂದೇ, ಅಹಂ ಸೋಹಂ, ನಾನೇ ನೀನು ಅಂತ ಅರಿವಿಗೆ ಬರುತ್ತೆ. ಪೂರ್ಣ ಆನಂದಾಚ ನೈವೇದ್ಯ ಕರೋನಿ ಪಹುಡೆ ಶಯನಿ ಸುಖಾಚಿಯ. ಪೂರ್ಣ ಆನಂದ ಹೊಂದುತ್ತವ ಯಾವಾಗ ಇಲ್ಲಿ ಪ್ರಕಟ ಆಗ್ತಾನೋ ಚಿದಂಬರ, ಅವಾಗ ಏನಾಗುತ್ತೆ, ಇದಕ್ಕೆ ಆನಂದ, ಬ್ರಹ್ಮಾನಂದ, ಪರಮಾನಂದ, ಸಚ್ಚಿತ್ ಆನಂದ ಹೊಂದಿ ಆ ನೈವೇದ್ಯವನ್ನು ಅರ್ಪಿಸ್ತೇನೆ. ಏನು ಆನಂದದ ನೈವೇದ್ಯವನ್ನು ಪರಮಾತ್ಮನಿಗೆ ಅರ್ಪಿಸ್ತೇನೆ ಅಂದರೆ ನನ್ನನ್ನು ನಾನೇ ಅರ್ಪಿಸ್ಕೊಂಡ್ಬಿಟ್ಟಿದ್ದೇನೆ ಅವನಿಗೆ. ಪಹುಡೆ ಶಯನಿ ಸುಖಾಚಿಯ, ಅವಾಗ ನಾನು ನಿವಾಂತವಾಗಿ ಮಲ್ಕೋತೀನಿ. ಇಲ್ಲಿ ಮಲ್ಕೊಳ್ಳೋದ್ರಿಂದ ಏನು ತಾತ್ಪರ್ಯ ತಗೋಬೇಕು, ನಾನು ಜಗತ್ತಿನ ಸಲುವಾಗಿ ಎಚ್ಚರ ಅವಸ್ಥೆಯಲ್ಲೂ ಜಾಗೃತ ಅವಸ್ಥೆಯಲ್ಲೂ ನಾನು ನಿದ್ರಾವಸ್ಥೆಯಲ್ಲಿದ್ದೀನಿ, ಜಗತ್ತಿನ ಸಲುವಾಗಿ ನಾನು ಮಲ್ಕೊಂಡಿದ್ದೀನಿ, ನನ್ನಲ್ಲಿ ನಾನು ಎಚ್ಚರ ಇದ್ದೀನಿ. ಅದು ಏನಪ್ಪ, ನಾನು ಅವನು ಒಂದಾಗಿದ್ದೀವಿ ಅಂತ ಎಚ್ಚರ ಆಗಿದ್ದೆ, ಆತ್ಮಜ್ಞಾನ ಆಗಿದೆ. ಪಹುಡೆ ಶಯನಿ ಸುಖಾಚಿಯ, ಜಗತ್ತಿನಲ್ಲಿ ಏನಾಗ್ತಿದೆಯೋ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ನಾನು ಜಗತ್ತಿನ ಸಲುವಾಗಿ ನಿದ್ರಾವಸ್ಥೆಗೆ ಹೋಗಿರ್ತೀನಿ. ಆದರೆ ನಾನು ನನ್ನಲ್ಲಿ ಒಳಗೆ ಎಚ್ಚರ ಆಗಿ ಅವನಲ್ಲಿ ಸತತವಾಗಿ ಒಂದಾಗುವ ಒಂದು ಆ ಆನಂದವನ್ನು ಪಡಿತಾ ಇರ್ತೀನಿ. ನಿಜರಂಗಿ ಅನುಭವ ದೇವುನಿ ತಾಂಬೂಲ ಪ್ರಪಂಚ ಉಗಾಳುನು ಸಾಂಡಿಯಲ್ಲ. ಪ್ರಪಂಚವನ್ನು ತೆಗೆದು ಬಿಟ್ಟು ನಾನು ಎಲ್ಲವನ್ನು ಅವನ ಚರಣದ ಮೇಲೆ ಓವಾಳುನ ಸಾಂಡಿಯಲ್ಲ, ಎಲ್ಲ ತೆಗೆದು ಬಿಸಾಕ್ಬಿಟ್ಟು ಅವನು ಇದ್ರ ಮೇಲೆ ಚರಣದ ಮೇಲೆ. ಅದು ಯಾವಾಗ ಬರುತ್ತೆ, ನಿಜರಂಗಿ ಅನುಭವ ದೇವುನಿ ತಾಂಬೂಲ. ನಿಜರಂಗ ಹೆಂಗೆ ನಾವು ಎಲೆ ಅಡಿಕೆ ಹಾಕ್ಕೊಂಡಾಗ ಆ ಬಾಯೆಲ್ಲ ಕೆಂಪಾಗುತ್ತೋ ಆ ಅನುಭವ ನಮಗೆ ಬರುತ್ತೆ. ಹೆಂಗೆ ಗೊತ್ತಾಗುತ್ತೆ ನಾವು ಎಲೆ ಅಡಿಕೆ ತಿಂದಿದ್ದೀವಿ ಅಂತ, ಯಾವಾಗ ಬಾಯಿ ಕೆಂಪು ತುಟಿ ಕೆಂಪಾಗುತ್ತೆ, ಓ ಎಲಡಿಕೆ ಹಾಕ್ಕೊಂಡಿದ್ದೀರಾ ಅಂತ ಜನ ಕೇಳ್ತಾರೆ, ಅದು ಅನುಭವ ನಮ್ಮದು ಅಂತ. ನಿಜರಂಗಿ ಅನುಭವ, ನಿಜರಂಗಿ ಅಂದರೆ ಒಳಗಾಗ್ತಿರ ಆತ್ಮಾನುಭವದ ನಿಜರಂಗಿ. ಆ ತಾಂಬೂಲವನ್ನು ಕೊಟ್ಟು ಪ್ರಪಂಚವನ್ನು ಎಲ್ಲವನ್ನೂ ಅವನ ಮೇಲೆ ನಿವಾಳಿಸಿ ನಾನು ಬಿಸಾಕ್ಬಿಟ್ಟಿದ್ದೀನಿ. ಮುಕ್ತಿವರಿಲ್ ಭಕ್ತಿ ತೇಚಿ ಚರಣ ಸೇವಾ ಪ್ರೇಮಯುಕ್ತ ಭಾವ ವ್ಯಂಜನಾವರಿ. ಮುಕ್ತಿವರಿಲ್ ಭಕ್ತಿ, ಭಕ್ತಿ ಹೆಂಗೆ ಮಾಡಬೇಕಪ್ಪ, ಆ ಭಕ್ತಿ ಮಾಡಿದ್ರೆ ನನಗೆ ಅವನು ಚರಣ ಸೇವೆಯನ್ನು ಭಕ್ತಿಯಿಂದ ಹೆಂಗೆ ಮಾಡಬೇಕು, ನನಗೆ ಮೋಕ್ಷ ಪ್ರಾಪ್ತಿ ಆಗಬೇಕು ಅಂತ ಭಕ್ತಿ ಮಾಡಬೇಕು. ಅವನು ಚರಣ ಸೇವೆಯನ್ನು ಹಂಗೆ ಮಾಡಬೇಕು ಅಂದರೆ ಅವನ ಹೇಳಿದ್ದ ಸಾಧನೆಯನ್ನು, ಪರಮಾತ್ಮ ಸದ್ಗುರು ಕೊಟ್ಟಿರೋ ಸಾಧನೆಯಲ್ಲಿ ಅವನು ಏನು ಹೇಳ್ತಾನೋ ಅದನ್ನು ಅವನ ಸಾಧನೆಯಲ್ಲಿ ಅವನ ಇಚ್ಛೆಯಂತೆ ವರ್ತಿಸುವುದು. ಆವಾಗ ಭಕ್ತಿ ಮುಕ್ತಿಗೆ ಮುಟ್ಟತ್ತೆ. ಪ್ರೇಮಯುಕ್ತ ಭಾವ ವಿಂಜಣಾವರಿ. ಎಂತ ನಾನು ಗಾಳಿ ಹಾಕಬೇಕು ಪರಮಾತ್ಮನಿಗೆ, ಭಾವ ಹಿಂಗಿರಬೇಕು, ಪ್ರೇಮಯುಕ್ತ ಭಾವ ಇರಬೇಕು. ಅಲ್ಲಿ ವೈರಾಗ್ಯದಂದರೆ ಏನು, ರಾಗ ದ್ವೇಷ ಇರಬಾರ್ದು, ಸುಖ ದುಃಖ ಇರಬಾರ್ದು, ಹರ್ಷ ದುಃಖ ಇರಬಾರ್ದು. ಯಾವ ಥರವಾದ ಅಂದರೆ ಜಾಯ್ ಸೋರೋ, ಹೀಟ್ ಆ್ಯಂಡ್ ಕೋಲ್ಡ್ ಏನೂ ಇರ್ಕೂಡ್ದು ಅಲ್ಲಿ. ಅಂಥ ಪ್ರೇಮ ಆಗತ್ತವಾಗ. ಅದಕ್ಕೆ ಡಿವೈನ್ ಲವ್ ಅಂತಾರೆ. ಯಾವಾಗ ಪರಮಾತ್ಮನ ಸಲುವಾಗಿ, ಅವನಿಂದ ಅವನಿಗಾಗಿ ಅವನಿಗೋಸ್ಕರ ಕೇವಲ ಬದುಕಬೇಕಾಗಿರುತ್ತೆ ವಿನಃ ಅಲ್ಲಿ ಇನ್ಯಾವ ಥರವಾದ ಭಾವ ಉಳಿಯೋದಿಲ್ಲ. ಅಂಥ ಗಾಳಿಯನ್ನು ನಾನು ಪರಮಾತ್ಮನಿಗೆ ಬೀಸ್ತಾ ಇದ್ದೀನಿ ಅಂದರೆ ಸದಾ ಕಾಲ ನಿಮ್ಮ ಸುತ್ತಮುತ್ತಲೂ ಒಳಗೆ ನಿಮಗೆ ಆ ತಣ್ಣನೆ ಪರಮಾತ್ಮನ ಗಾಳಿಯ ಅನುಭವ ಆಗುತ್ತೆ. ಅಂದರೆ ಪರಮಾತ್ಮ ನಮ್ಮ ಸುತ್ತಮುತ್ತಲೂ ನಮ್ಮ ಒಳಗಿದ್ದಾಗ ವಿ ಆರ್ ಫೀಲಿಂಗ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಆರಾ ಇರುತ್ತೆ. ಆ ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಇದಿರುತ್ತೆ. ಭಗವದ್ಗೀತೆಯಲ್ಲಿ ಹೆಂಗೆ ಪರಮಾತ್ಮ ಹೇಳ್ದ ಸುಖ ದುಃಖ ಸಮತ್ವ ಅದು ಒಂದು ಶ್ಲೋಕ ಬರುತ್ತೆ. ಅಂದರೆ ಅವು ಎರಡೂ ಸುಖ ದುಃಖ ಎಲ್ಲ ಸಮತ್ವದಿಂದ ಅವನು ನೋಡಿದಾಗ ಕೇವಲ ಭಗವಂತನ ಸಲುವಾಗಿ ಪ್ರೀತಿ ಉಕ್ಕಿ ಹರಿತಾ ಇರುತ್ತೆ. ಆ ಪ್ರೀತಿ ಉಕ್ಕಿ ಹರಿದಿದ್ದನ್ನು ಗಾಳಿ ಹಾಕ್ತಾನೆ ಅಂದರೆ ಅದರಲ್ಲಿ ಅವನು ಸದಾ ನಿಮಗ್ನನಾಗಿರ್ತಾನೆ, ನಿವಾಂತನಾಗಿರ್ತಾನೆ. ಅವನಿಗೆ ಅದು ಅನುಭವಕ್ಕೆ ಬರುತ್ತದು ಸದಾ ಕಾಲ ಪರಮಾತ್ಮನೊಡನೆ ಇದ್ದಾಗ. ಅಂಥದ್ದೊಂದು ನಮ್ಮ ಸುತ್ತಮುತ್ತಲೂ ಒಂದು ಶಾಂತಿ ನೆಲೆಸ್ತಾ ಇರುತ್ತೆ. ಬ್ರಹ್ಮಾನುಭವ ಆನಂದ ಏನಿರುತ್ತೋ ಅದು ವ್ಯಕ್ತಪಡಿಸ್ಲಿಕ್ಕಾಗೋದಿಲ್ಲ. ಆದಿ ಮಧ್ಯ ಅಂತ ದಾಸ ನಿರಂತರ ನಾಮ ಚಿದಂಬರ ಗರ್ಜತಸೆ. ಆದಿ ನಾನು ಹುಟ್ಟದಾಗೆ, ಮಧ್ಯ ಸ್ಥಿತಿಯಲ್ಲಿ, ಅಂತ್ಯದಲ್ಲೂ ಕೂಡ ದಾಸ ನಿರಂತರ ನಾಮ ಚಿದಂಬರ ಗರ್ಜತಸೆ. ಕಡೇ ತನಕ ಆದಿ ಹುಟ್ಟದಾಗಿಂದ ನಾಮ ಇತ್ತು, ಮಧ್ಯದಲ್ಲಿ ನಾಮ ಇದೆ, ಅಂತ್ಯದಲ್ಲೂ ಕೂಡ ನಾನು ಹೋದ ಮೇಲೂ ಕೂಡ ಆ ನಾಮ ಇದ್ದೇ ಇರುತ್ತೆ. ಯಾಕೆಂದರೆ ಈ ದೇಹ ಪಂಚಮಹಾಭೂತ ದೇಹ ಸುಟ್ಟು ಹಾಕಿದ್ರೂ ಕೂಡ ನಾಮ ಲಿಂಗ ಶರೀರದಲ್ಲಿ ಜೊತೆಗೆ ಹೋದಾಗ ಆ ನಾಮ ಗರ್ಜನೆ ಮಾಡ್ತಾನೇ ಇರುತ್ತೆ. ಚಿದಂಬರ ನಾಮ ಗರ್ಜನೆ ಮಾಡ್ತಾನೇ ಇರುತ್ತೆ. ಪುನಃ ಇನ್ನೊಂದು ಶರೀರ ತಗೊಂಡು ನನ್ನ ಸಾಧನೆಯ ಪ್ರಕಾರ, ನನ್ನ ಭಕ್ತಿ ಪ್ರಕಾರ ಏನಿರುತ್ತೋ ಆ ಸಾಧನಾ ಶರೀರ ತಗೊಂಡು
ಪುನಃ ಈ ಜೀವ ಹುಟ್ಟು ಬಂದು ಅವನ ಸೇವೆಯಲ್ಲಿ ಇನ್ನೂ ನಿರತರಾಗತ್ತದು ಆ ಜೀವಾತ್ಮ ಅಂತ ಆದಿ ಮಧ್ಯ ಅಂತ ದಾಸ ನಿರಂತರ ನಾಮ ಗರ್ಜತಸೆ, ಚಿದಂಬರ ನಾಮ ಗರ್ಜತಸೆ. ಅದು ಯಾವಾಗಲೂ ಸತತವಾಗಲಿ ಧಾರಾಕಾರವಾಗಿ ಚಿದಂಬರ ನಾಮ ಗರ್ಜನೆ ಮಾಡ್ತಾ ಇರುತ್ತೆ. ಅಂದರೆ ನಾಮ ಜಡದೇಹದಿಂದ ಹೋಗಿ ಶುರುವಾಗಿದ್ದು, ಆದಿ ಜಡದೇಹದಿಂದ ಶುರುವಾಗಿದ್ದು ಮಧ್ಯದಲ್ಲಿ ಹೋಗಿ ಸೂಕ್ಷ್ಮ ಲಿಂಗ, ಆಮೇಲೆ ಕಡೆಗೆ ಅಂತ್ಯದಲ್ಲಿ ಏನು ಮಹಾಕಾರಣ ಶರೀರದಲ್ಲಿ ಹೋಗಿ ಅವನಲ್ಲಿ ಲಯ ಹೊಂದತ್ತೆ ಅಂತ ಈ ಮಾನಸ ಪೂಜೆಯ ಅಭಂಗವನ್ನು ಸ್ವಾಮಿ ಚರಣಕ್ಕೆ, ರಾಜಾರಾಮ್ಜಿ ಮಹಾರಾಜು ಚರಣಕ್ಕೆ ಅರ್ಪಿಸುತ್ತಾ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.